ಬಹಳಷ್ಟು ಜನ ಹುಡುಗಿಯರು ಈಗ ಝೀರೋ ಸೈಜ್ ಆಗಬೇಕು ಅಂತ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಸಾಕಷ್ಟು ವರ್ಕೌಟ್ ಮಾಡ್ತಾರೆ, ಹಾಗೇನೆ ಡಯಟ್ ಮಾಡ್ತಾರೆ, ಬಾಡಿಲಿರೋ ಕೊಲೆಸ್ಟ್ರಾಲ್ನ ಕರಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಥವ್ರಿಗೆ ಯಾವ ರೀತಿಯಾದಂತಹ ಅಪಾಯ ಕಾದಿದೆ ಅಂತ ನೀವು ಹೇಳ್ತೀರಾ? ಬಹಳ ದೊಡ್ಡ ಅಪಾಯ. ಅದರಿಂದ ಒಂದು ಹೊಸ ಕಾಯಿಲೆ ಶುರುವಾಗಿದೆ. ಅದಕ್ಕೆ ಹೇಳೋದು ಬುಲಿಮಿಯಾ ಅಂತ. ಅದೇನಾಗ್ತದೆ ಅಂದರೆ, ನನಗೆ ನಾನು ನೀವು ಹೇಳಿದೆಲ್ಲ ಹೆಸರು ಸಿನಿಮಾದವ್ರದ್ದು, ಅಂಥವ್ರು ಝೀರೋ ಆಗಬೇಕು ಅಂತ ಮಾಡಿದರೆ ಏನಾಗ್ತದೆ, ಆಹಾರವನ್ನೇ ಹೇಟ್ ಮಾಡುವಂಥ ಒಂದು ಮಾನಸಿಕ ಕಾಯಿಲೆ ಬರ್ತದೆ. ರಾಣಿ ಡಯಾನ ಅವರಿಗೆ ಅದರಿಂದಲೇ ಸತ್ತದ್ದು, ಅಂಥ ಕಾಯಿಲೆ ಇತ್ತು. ರಾಣಿ ಡಯಾನ ಒಬ್ಬರು ಹೆಸರಿಗೆ ಮಾತ್ರ ಇದೆಲ್ಲ, ಇಂಥ ತುಂಬ ಹುಡುಗಿಯರಿದ್ದಾರೆ ಬುಲಿಮಿಯಾ. ಹಾಗಾಗಿ ಇದು ಒಂದು ದೊಡ್ಡ ಹೊಸ ಕಾಯಿಲೆ ಬಂದದ್ದು, ಹಾಗೇನಿಲ್ಲ. ನಿನಗೊಂದು ಗುಟ್ಟು ಹೇಳ್ತೇನೆ. ಈಗ ಪ್ಯಾರಿಸ್ನಲ್ಲಿ ಸ್ವಲ್ಪ ದಪ್ಪದ ಹುಡುಗರು ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಅದಕ್ಕಾಗಿ ಅಲ್ಲಿ ಒಂದು ಫ್ಯಾಷನ್ ಶುರುವಾಗಿದೆ. ನೀನು ತೆಳ್ಳಗಿದ್ರೂ ತೊಂದರೆ ಇಲ್ಲ, ದಪ್ಪದ ಡ್ರೆಸ್ ತೆಕ್ಕೊಳ್ಬೋದು. ಒಂದು 10,000 ಫ್ರ್ಯಾಂಕು 20,000 ಫ್ರ್ಯಾಂಕ್ ಕೊಟ್ಟರೆ ರೆಡಿಮೇಡ್ ಡ್ರೆಸ್ ಬರ್ತದೆ. ನೀನು ಸ್ವಲ್ಪ ದಪ್ಪಾಗಿ ತೋರ್ತೀಯ, ಎಲ್ಲ ಹುಡುಗರು ದಪ್ಪದ ಹುಡುಗಿಯರ ಹಿಂದೆ ಓಡ್ತಾರೆ ಅಂತ. ಸೊ ಈಗ ತಿನ್ ಇಸ್ ನಾಟ್ ಬ್ಯೂಟಿಫುಲ್ ಅಲ್ಲ, ಫ್ಯಾಟ್ ಈಸ್ ಬ್ಯೂಟಿಫುಲ್. ಅದು ಒಂದು. ಇನ್ನು ವೈಜ್ಞಾನಿಕವಾಗಿ ಹೇಳಿದರೆ, ದಪ್ಪ ಇದ್ದರೂ ನೀನು ಆ್ಯಕ್ಟಿವ್ ಇದ್ದರೆ, ತೆಳ್ಳಗಿದ್ದು ಇನ್ಯಾಕ್ಟಿವ್ ಇದ್ದವಳಿಗಿಂತ ನಿನಗೆ ಆರೋಗ್ಯ ತುಂಬ ಒಳ್ಳೆಯದು. ವಿಶೇಷ ದಪ್ಪ ಇದ್ರಲ್ಲ, ನೀವು ಸಾಧಾರಣ ಒಂದು 300 ಪೌಂಡೆಲ್ಲ ಇದ್ದರೆ ನಡಿಲಿಕ್ಕೂ ಕಷ್ಟ ಆಗ್ತದೆ, ಆಕ್ಸಿಡೆಂಟ್ಸ್ ಹೆಚ್ಚಾಗ್ತದೆ, ರಾತ್ರಿ ಮಲಗಲಿಕ್ಕೆ ಕಷ್ಟ ಆಗ್ತದೆ, ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅದೆಲ್ಲ ನಾನು ಹೇಳೋದು. ಈಗ 5% 10% ಅತ್ಲಾಗಿತ್ಲಾಗಿದ್ದರೆ, 5% ಮೇಲೆ ಇದ್ದರೆ ತುಂಬ ಹೆಚ್ಚು ವರ್ಷ ಬದುಕ್ತೀಯ, 5% ಕೆಳಗಿದ್ದರೆ ಬೇಗ ಸತ್ತು ಹೋಗ್ತೀಯ. ಓಕೆ. ಈಗ ನಮ್ಮಲ್ಲಿ ಒಂದು ಮಿತ್ ಏನಂತ ಹೇಳಿದ್ರೆ, ದಪ್ಪ ಇರೋರಿಗೆ ಎಲ್ಲಾ ಕಾಯಿಲೆಗಳು ಬರುತ್ತೆ, ಸಣ್ಣಗಿರೋರಿಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ಜನರ ಮನಸ್ಸಲ್ಲಿದೆ ಬಹುತೇಕರಲ್ಲಿ. ಅದು ತಪ್ಪು. ಸಣ್ಣಗಿರುವವರಿಗೆ ಕಾಯಿಲೆ ಹೆಚ್ಚಿಗೆ ಬರುತ್ತೆ. ಈಗ ಒಬ್ಬನಿಗೆ ಕ್ಯಾನ್ಸರ್ ಬಂತು ಅಂತ ಹೇಳ್ಸು, ಅವನು ದಪ್ಪ ಇಲ್ಲದಿದ್ದರೆ ಬೇಗ ಸತ್ತು ಹೋಗ್ತಾರೆ. ಅದಕ್ಕೆ ಹೇಳೋದು ಕ್ಯಾನ್ಸರ್ ಕ್ಯಾಕೆಕ್ಸಿ ಅಂತ. ದಪ್ಪ ಇದ್ದು ಹಾಳು ಸುಮ್ಮನೆ ಇದ್ದರೆ, ಎಲ್ಲದಕ್ಕೆ ಕಾರಣ ವ್ಯಾಯಾಮ. ದಪ್ಪ ಇದ್ದು ಏನು ಮಾಡದೇ ಇದ್ದರೆ ಅವನು ಬೇಗ ಸತ್ತು ಹೋಗ್ತಾನೆ. ದಪ್ಪ ಇದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅವನು ಸಾಯುವುದೇ ಇಲ್ಲ. ಎಷ್ಟೋ ದಪ್ಪ ಇದ್ದವರು ಬಹಳ ಆರೋಗ್ಯವಂತರಾಗಿದ್ದಾರೆ. ಓಕೆ ಡಾಕ್ಟರ್, ನೀವು ಸಾಕಷ್ಟು ಸ್ಥಳಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀರ, ಅಲ್ಲಿ ಜನ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಕೊಲೆಸ್ಟ್ರಾಲ್ ಒಳ್ಳೇದು ಅಂತ ಸಾಕಷ್ಟು ಜನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಬೇರೆ ಬೇರೆ ದೇಶಗಳಲ್ಲಿ. ಸೊ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಹತ್ರ? ಎಷ್ಟೋ ಸಲ ಮಾಡ್ತಾರೆ. ನನಗೆ ಬೈತಾ ಇದ್ರು ಮುಂಚೆ, ಈಗ ಬೈಯೋರೆಲ್ಲ ನನಗೆ ಹೊಗಳುತ್ತಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಈಗ ಟೈಮ್ ಮ್ಯಾಗಝಿನ್ನವರೇ ಅವರ 2 ತಿಂಗಳಾಯಿತು, ಅವರ ಹೊರ ಪುಟದಲ್ಲಿ ಫ್ರಂಟ್ ಪೇಜ್ ಏನು ಹಾಕಿದ್ದಾರೆ, 2 ಮೊಟ್ಟೆದ್ದೊಂದು ಬುಲ್ಸೈ, ಅದನ್ನೊಂದು ಪ್ಲೇಟ್ನಲ್ಲಿಟ್ಟು ಸ್ವಲ್ಪ ಬೇಕನ್ನು ಹ್ಯಾಮ್ ಎಲ್ಲ ಇಟ್ಟು, ಇದನ್ನು ತಿನ್ನಬೇಕು ದಿವಸ ಆಗಲು, ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಮುಂಚೆ ಅದನ್ನು ನೋಡಬಾರ್ದು, ಕಣ್ಣಲ್ಲಿ ಕೂಡ ನೋಡಬಾರ್ದು ಅಂತ ಹೇಳ್ತಾ ಇದ್ರು. ಓಟ್ಸ್ ತಿನ್ನಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಈಗ ಇಲ್ಲ, ಈಗ ಸರಿ ಮೊಟ್ಟೆ ತಿನ್ನಬೇಕು, ಭಾಳ ಒಳ್ಳೆಯದು, ಒಂದು ದಿವಸಕ್ಕೆ 2-3 ಮೊಟ್ಟೆ ತಿನ್ಬೋದು ಅಂತ ಹೇಳ್ತಾರೆ. ಅದು ಇನ್ನೊಂದು ದೊಡ್ಡ ಫೂಲಿಶ್. ಅದು ಸೆನ್ಸ್ಲೆಸ್. ಅದು ಅಲ್ಲ, ಹಳದಿ ಭಾಗದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಸತ್ಯ. ಆದರೆ ಮೊಟ್ಟೆ ಅಂದರೆ ಬಿಳಿ ಮತ್ತು ಹಳದಿ ಒಟ್ಟಿಗೆ ಅದು ಮೊಟ್ಟೆ ಆಗುವುದು. ಅದರಲ್ಲಿ ಹಳದಿ ತೆಗೆದ್ರೆ ಅದು ಮೊಟ್ಟೆ ಅಲ್ಲ, ಅದು ವಿಷ. ಅದು ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಹುಚ್ಚಿಗೆ ತಿನ್ನುವುದು. ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಹಳದಿ ತಿಂದ್ರೆ ಅಂತಾನೂ ಮಿತ್ತಿದೆ. ಬಿಳಿ ತಿಂದರೂ ಆಗ್ತದೆ, ಯಾಕಂದರೆ ಅದರಲ್ಲಿ ಏನೂ ಇಲ್ಲ. ಇಡೀ ಮೊಟ್ಟೆ ತಿನ್ನುವುದರಲ್ಲಿ ಮಾತ್ರ ನಿಮಗೆ ಫಸ್ಟ್ ಕ್ಲಾಸ್ ಪ್ರೋಟೀನ್ ಸಿಗ್ಬೋದು. ಯಾಕಂದರೆ ಆ ಮೊಟ್ಟೆಯಲ್ಲಿ ಒಂದು ಜೀವ ಆಗಬೇಕು. ಜೀವ ಆಗಬೇಕಾದ್ರೆ ಆ ಪ್ರೋಟೀನ್ ಫಸ್ಟ್ ಕ್ಲಾಸ್ ಇರಬೇಕು. ಹಾಗೆಯೇ ನಾವೀಗ ನಮ್ಮ ಕಮಲವ ಏನು ಮಾಡ್ತಾಳೆ ಅಂದರೆ, ಹೆಸರು ಕಾಳು ಉಂಟಲ್ವ, ಅದನ್ನು ಮೊಳಕೆ ಬರೆಸ್ತಾಳೆ. ಹೆಸರು ಕಾಳಿನಲ್ಲಿ ಪ್ರೋಟೀನ್ ಉಂಟು, ಅದರದ್ದು ಫಸ್ಟ್ ಕ್ಲಾಸ್ ಅಲ್ಲ. ಮೊಳಕೆ ಬಂದು ಕೂಡ ಫಸ್ಟ್ ಕ್ಲಾಸ್ ಆಗ್ತದೆ, ಯಾಕೆಂದರೆ ಅದು ಹೊಸ್ತು ಜೀವ ಬಂತು. ಹಾಗೆ ಮೊಳಕೆ ಬಂದ ಕಾಳುಗಳನ್ನು ತಿನ್ನಬೇಕು ನಾವು, ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಸಾಕಷ್ಟು ಜನ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಬೇಕು ಅಂತ ಇವಾಗ ಔಷಧಗಳನ್ನ ತಗೋತಾ ಇದ್ದಾರೆ. ಸೊ ಅದು ಯಾವ ರೀತಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ? ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿದ್ರೆ ಅದಕ್ಕೆ ಮೆಡಿಸಿನ್ ನ ತಗೊಂಡ್ರೆ ಅವರು ಯಾವ ರೀತಿ ಒಂದು ಅಪಾಯಕ್ಕೆ ಆಹ್ವಾನ ಮಾಡಿಕೊಟ್ಟಾಗತ್ತೆ? ಒಂದು ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆ ಬರುತ್ತೆ. ಮೊದಲಿಗೆ ಏನಾಗುತ್ತೆ ಅಂದರೆ, ನಿನಗೇನೂ ಸಿಂಪ್ಟಮ್ಸ್ ಇಲ್ಲದಿದ್ದರೂ ನಿನ್ನ ಮಸಲ್ ಬಯಾಪ್ಸಿ ಮಾಡಿದರೆ ಮಸಲ್ ಹಾಳಾಗಿ ಆಗಿದೆ. ಅದನ್ನು ಹಾಗೆ ಬಿಟ್ಟರೆ ಸ್ವಲ್ಪ ಸಮಯದಲ್ಲಿ ಮಸಲೆಲ್ಲ ಹೋಗಿ ಅದೆಲ್ಲ ಮೂತ್ರದಲ್ಲಿ ಹೋಗ್ತದೆ. ಇದಕ್ಕೆ ಮಯೋಗ್ಲೋಬಿನೂರಿಯಾ ಅಂತ ಹೇಳೋದು. ಅದು ಮೂತ್ರದಲ್ಲಿ ಹೋಗುವಾಗ ಅಲ್ಲಿ ಕಿಡ್ನಿ ಹಾಳಾಗ್ತದೆ. ಇನ್ನು ಕೊಲೆಸ್ಟ್ರಾಲ್ ಕೆಳಗೆ ಬಂದ ಹಾಗೆ ಇನ್ಫೆಕ್ಷನ್ಸ್ ಹೆಚ್ಚು, ನಮ್ಮ ಇಮ್ಯೂನ್ ಸಿಸ್ಟಮ್ ಇಲ್ಲ, ಕಾಯಿಲೆಗಳೆಲ್ಲ ಬರ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಆದ ಹಾಗೆ ನಾನೀಗ ಹೇಳಿದೆಲ್ಲ, ಒಂದು ಕೆಲವು ಬಿಲಿಯ ಕಣಗಳು ದಿವಸ ಆಗಲು ಸತ್ತು ಹೊಸ ಕಣಗಳಾಗ್ತವೆ. ಅದಕ್ಕೆ ಕಂಪೌಂಡ್ ವಾಲ್ ಬೇಕು ಅಂತ. ಈ ಕಂಪೌಂಡ್ ವಾಲ್ ಸರಿಯಾಗಿ ಆಗುವುದಿಲ್ಲ. ಕಂಪೌಂಡ್ ವಾಲ್ ಸರಿಯಾಗದಿದ್ದರೆ ಅದು ಕ್ಯಾನ್ಸರಿಗೆ ಒಂದು ಇನ್ವಿಟೇಷನ್. ಸೊ ಕೊಲೆಸ್ಟ್ರಾಲ್ ಲೋವರಿಂಗ್ ಡ್ರಗ್ ಏನಿದೆ, ಕ್ಯಾನ್ಸರ್ ತುಂಬ ಹೆಚ್ಚಾಗ್ತದೆ. ಇನ್ನು ಕೊಲೆಸ್ಟ್ರಾಲ್ ಲೋವರಿಂಗ್ ಡ್ರಗ್ಗು ಮಾನಸಿಕ ಕಾಯಿಲೆಗಳಿಗೂ ಕಾರಣ. ಡಿಪ್ರೆಷನು, ಫ್ರಸ್ಟ್ರೇಷನು, ಸೂಯಿಸೈಡಲ್ಲ. ಸೊ ಎಲ್ಲ ಥರದ ಕಾಯಿಲೆಗಳು, ಮನಸ್ಸಿನಿಂದ ಹಿಡಿದು ಕೈಕಾಲಿನವರೆಗೆ ಎಲ್ಲ ಕಾಯಿಲೆಗಳು ಬರ್ತವೆ.
ಕೊಲೆಸ್ಟ್ರಾಲ್ನಿಂದಲೇ ಮೈಲಿನ್ ಶೀತ್ ಎಲ್ಲ ಆಗುದು. ನರಕ್ಕೆ ಒಂದು ಇನ್ಸುಲಿಗೆ, ನಿಮ್ಮ ವಯರಿಗೆ ಹೇಗೆ ಇನ್ಸುಲೇಷನ್ ಉಂಟು ಹಾಗೆ ಮೈಲಿನ್ ಶೀತ್ ಅಂತ ನರಕ್ಕೆ ಒಂದು ಇನ್ಸುಲೇಷನ್ ಉಂಟು, ಅದು ಕೂಡ ಸರಿಯಾಗಿರೋದಿಲ್ಲ. ಹಾಗಾಗಿ ಇನ್ಸುಲೇಷನ್ ಇಲ್ಲಿಂದ ಅಲ್ಲಿಗೆಲ್ಲ ಹೋಗ್ತದೆ, ನ್ಯೂರೈಟಿಸ್ ಇಲ್ಲದೆಲ್ಲ ಆಗ್ತದೆ. ಸೊ ಎಲ್ಲ ಕಾಯಿಲೆಗಳಿಗೆ ಮೂಲ ಕೊಲೆಸ್ಟ್ರಾಲ್ ಲೋವರಿಂಗ್ ಡ್ರಗ್ಸ್. ಎಲ್ಲ ಡ್ರಗ್ಸಿಗೂ ಉಂಟು ಹೆಚ್ಚಿನದಕ್ಕೆ, ಆದರೆ ಇದು ಈಗ ಇರೋದು ಸ್ವಲ್ಪ ಡ್ರಗ್ಸ್, ಅದಕ್ಕೆ ಎಲ್ಲದಕ್ಕೂ ಉಂಟು. ಹಾಗೇನೇ ಈಗ ಜನರು ಕೊಲೆಸ್ಟ್ರಾಲ್ ಟೆಸ್ಟ್ ಅನ್ನ ಮಾಡಿಸ್ಕೊತಾ ಇದ್ದಾರೆ. ನಿಜಕ್ಕೂ ಕೊಲೆಸ್ಟ್ರಾಲ್ಗೆ ಟೆಸ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ನೀವೇನ್ ಹೇಳ್ತೀರಾ? ಆಸ್ಪತ್ರೆಗಳಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಅದಕ್ಕೆ ಔಷಧಿಗಳನ್ನ ತಗೋತಾ ಇದ್ದಾರೆ. ಕೊಲೆಸ್ಟ್ರಾಲ್ಗೆ ನಿಜಕ್ಕೂ ಟೆಸ್ಟ್ ಬೇಕಾ? ಕೊಲೆಸ್ಟ್ರಾಲೇ ಒಳ್ಳೇದಾದ್ರೆ ಟೆಸ್ಟ್ ಯಾಕೆ ಮಾಡಿಸ್ಕೊಳ್ಳೋದು? ನನಗೆ ಗೊತ್ತಿಲ್ಲ ನನ್ನ ಕೊಲೆಸ್ಟ್ರಾಲ್ ಎಷ್ಟು ಉಂಟಂತ. ಇಲ್ಲ, ನನಗೆ ಧರ್ಮಕ್ಕೆ ಬೇಕಿದ್ರೆ ಟೆಸ್ಟ್ ಮಾಡಿ ಕೊಡ್ತಾರೆ, ನಾನು ಮಾಡಿಸೋದಿಲ್ಲ. ಸುಮ್ಮನೆ ಮಾಡಿಸಿ ಅವ್ರು ಹೇಳಿದ್ದೊಂದು ಮತ್ತೆ ಏಕೆ ಇದು ಮಾಡೋದು? ಅದು ಮಾಡ್ತಿರೋದಕ್ಕೆ ಅರ್ಥ ಇಲ್ಲ. 16 ಲ್ಯಾಬೊರೇಟರಿಯಲ್ಲಿ ಒಂದು ಸ್ಟಡಿ ಮಾಡಿದ್ರು ಬಾಸ್ಟನ್ನಲ್ಲಿ. ನಿನ್ನ ರಕ್ತವನ್ನು ತೆಕ್ಕೊಂಡು 16 ಲ್ಯಾಬೊರೇಟರಿ ಕಳಿಸಿದ್ರು. 16 ಬೇರೆ ಬೇರೆ ರಿಪೋರ್ಟ್ ಬಂತು. ಸೇಮ್ ರಕ್ತಕ್ಕೆ ಬೇರೆ ಬೇರೆ ಆದಂತಹ ನಿನ್ನದೇ ರಕ್ತ ಒಂದೇ ಸಲ ತೆಕ್ಕೊಂಡದ್ದು 16 ಲ್ಯಾಬೊರೇಟರಿ ಕಳಿಸ್ತಾರೆ, 16 ರಿಪೋರ್ಟ್ ಬಂತು. ಅದು ಎಲ್ಲಿವರೆಗೆ ರಿಪೋರ್ಟ್ ಅಂದರೆ 26% ವ್ಯತ್ಯಾಸ, 26% ವ್ಯತ್ಯಾಸ. ಈಗ ನಿಂದು ಈಗ ರಕ್ತ ತೆಗೆದು 5 ಮಿನಿಟ್ ನಂತರ ರಕ್ತ ತೆಗೆದ್ರೆ ಅದು ಬದಲಾವಣೆ ಇರ್ತದೆ, ಅದು ಇರಬೇಕು. ಅದಕ್ಕೆ ಹೇಳೋದು ಹೆಲ್ದಿ ಕೇವಾಸ್ ಅಂತ. ಹೀಗೆ ಎಲ್ಲ ವಿಷಯ ಮೇಲೆ ಕೆಳಗೆ ಹೋಗ್ತಾ ಇರಬೇಕು. ಇದು ಹಾಗಲ್ಲ, ಒಂದೇ ಸಲ ತೆಗೆದ ರಕ್ತವನ್ನು 16 ಲ್ಯಾಬೊರೇಟರಿ ಕಳಿಸಿದ್ದಾರೆ. ಅದು ಬೇಡ, ನಿನಗೆ ರಕ್ತ ತೆಗೆಯುವಾಗ ಎಲ್ಲ ಇಲ್ಲಿಗೊಂದು ಕಟ್ತಾರಲ್ವ, ಅದು ಕಟ್ಟಿ ರಕ್ತ ತೆಗೆದು ಕಟ್ಟದೆ ರಕ್ತ ತೆಗೆದ್ರೆ 40% ವ್ಯತ್ಯಾಸ ಇರ್ತದೆ ಕೊಲೆಸ್ಟ್ರಾಲ್ನಲ್ಲಿ. ಇದು ಜನರಿಗೆ ಗೊತ್ತಿಲ್ಲ. ಬಂದ ಕೂಡಲೇ ಅವರಿಗೆ ಪಾಪ ಟೆಕ್ನಿಷಿಯನ್ಸ್ಗೆ ಅಂತ ಗೊತ್ತುಂಟು, ಇಲ್ಲಿ ಬಂದರೆ ಅವ್ರು ರಬ್ಬರ್ ಕಟ್ತಾರೆ, ಇಲ್ಲೆಲ್ಲ ದೊಡ್ಡದು ಕೂಡಲೇ ಖುಷಿ ಆಗ್ತಾರೆ. ರಬ್ಬರ್ ಕಟ್ಟಿ ರಕ್ತ ತೆಗಿಬಾರ್ದು, ಎಲ್ಲ ರಿಪೋರ್ಟ್ಸ್ ಅಬ್ನಾರ್ಮಲ್ ಆಗ್ತದೆ. ಡಾಕ್ಟರ್ BM ಹೆಗಡೆ ಅವರು ಮತ್ತಷ್ಟು ಉಪಯುಕ್ತಕಾರಿ